ನಮಸ್ಕಾರ, ನನ್ನ ಹೆಸರು ಗೌರೀಶ್. ನೀವು ನೋಡ್ತಿದ್ರೆ ಕನ್ನಡ ಫ್ಯಾಷನ್ ಟೆಕ್ ಚಾನಲ್. ಈ ವಿಡಿಯೋದಿಂದ ನಾನು ನಿಮಗೆ ಬಾಡಿ ಮೆಜರ್ಮೆಂಟ್ ತಗೊಂಡು ಬ್ಲೌಸ್ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ನಿಮಗೆ 28 ಅಂದ್ರೆ 28 ಸೈಜ್ ಇರುವಂತ ಚೆಸ್ಟ್ ಮೆಜರ್ಮೆಂಟ್ ಬ್ಲೌಸ್ ನ ಲೈನಿಂಗ್ ಮೇಲೆ ಡೈರೆಕ್ಟ್ ಆಗಿ ಕಟಿಂಗ್ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿ ತಿಳಿಸ್ಕೊಡ್ತೀನಿ. ಹಾಗೆ ಈ 28 ಚೆಸ್ಟ್ ಮೆಜರ್ಮೆಂಟ್ಗೆ 28 ಸೈಜ್ ಚೆಸ್ಟ್ ಮೆಜರ್ಮೆಂಟ್ಗೆ ಆರ್ಮಲ್ ಡೌನಿಂಗ್ ನಾವು ಎಷ್ಟು ತಗೊಳ್ಬೇಕು, ಹಾಗೆ ಶೋಲ್ಡರ್ ಎಷ್ಟು ತಗೊಳ್ಬೇಕು, ಮತ್ತೆ ಈ ಶೋಲ್ಡರ್ ಇಂದ ಈ ಡಾಟ್ ಪಾಯಿಂಟ್ ಅನ್ನೋದು ಎಷ್ಟು ತಗೊಳ್ಬೇಕು, ಮತ್ತೆ ಅದ್ರ ಮೇಲೆ ಬ್ರೆಸ್ಟ್ ಲೆಂತ್ ಅನ್ನೋದು ಎಷ್ಟು ತಗೊಳ್ಬೇಕು, ಈ ರೀತಿ ಕಂಪ್ಲೀಟ್ ಬಾಡಿ ಮೆಜರ್ಮೆಂಟ್ಸ್ಗೆ ಯಾವ್ಯಾವ್ದು ಎಷ್ಟೆಷ್ಟು ತಗೊಳ್ಬೇಕು ಅಂತ ಈ ವಿಡಿಯೋದಲ್ಲಿ ಕ್ಲಿಯರ್ ಕಟ್ ಆಗಿ ತಿಳಿಸ್ಕೊಡ್ತೀನಿ. ಹಾಗೆ ನೀವು ವಿಡಿಯೋನ ನೋಡ್ತಾ ಇರಬೇಕಾದ್ರೆ ನಾನು ಯಾವ್ಯಾವ ಪಾಯಿಂಟ್ಸ್ ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ತೀನೋ ಅವನ್ನ ಒಂದು ಪೆನ್ನು ಪೇಪರ್ ತಗೊಂಡು ನೋಟ್ ಮಾಡಿ ಇಟ್ಕೊಂಡಿರಿ. ಯಾಕಂದ್ರೆ ಪದೇ ಪದೇ ವಿಡಿಯೋನ ಆಗಲ್ಲ. ಹಾಗಾಗಿ ಈಗ ಈ 28 ಸೈಜ್ಗೆ ಶೋಲ್ಡರ್ ಆಗಿರ್ಬೋದು, ನೆಕ್ ವಿಡ್ತು, ಆರ್ಮಲ್ ಡೌನಿಂಗು, ಇವನ್ನೆಲ್ಲ ಎಷ್ಟೆಷ್ಟು ತಗೊಳ್ಬೋದು ಅಂತ ಒಂದು ಪೆನ್ನು ಪೇಪರ್ ತಗೊಂಡು ನೋಟ್ ಮಾಡಿ ಇಟ್ಕೊಳ್ಳಿ. ನಾನು ನಿಮ್ಗೆ ವಿಡಿಯೋದಲ್ಲಿ ಕಟಿಂಗ್ ಮಾಡ್ತಾ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅವು ನಿಮ್ಗೆ ಮುಂದೆ ಯೂಸ್ ಆಗ್ಬೋದು, ಇಲ್ಲ ಅಂದ್ರೆ ನಿಮ್ಗೆ ಮತ್ತೆ ಪದೇ ಪದೇ ವಿಡಿಯೋ ನೋಡ್ಬೇಕಾಗುತ್ತೆ, ಇಲ್ಲಾಂದ್ರೆ ಕನ್ಫ್ಯೂಸ್ ಆಗುತ್ತೆ. ಒಂದು ನೋಟ್ ಮಾಡಿ ಇಟ್ಕೊಂಡ್ರೆ ಅದು ಮೈಂಡಲ್ಲಿ ಹಾಗೆ ಉಳ್ಕೊಳ್ಳುತ್ತೆ. ತುಂಬಾ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಹಾಗೆ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಈಗ ತಾನೇ ನೀವಿನ್ನೂ ನನ್ನ ವಿಡಿಯೋಸ್ನ ನೋಡ್ತಾ ಇದ್ರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಅದನ್ನು ಒತ್ತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತೆ ಬೆಲ್ ಐಕನ್ ಕೂಡ ಆನ್ ಮಾಡ್ಕೊಳ್ಳಿ. ಯಾಕಂದ್ರೆ ಇಂಥ ಟೈಲರಿಂಗ್ ವಿಡಿಯೋಸ್ನ ಈ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವು ನೋಡಿ ಟೈಲರಿಂಗ್ ಕೆಲಸನ ಕಲ್ತ್ಕೊಳ್ಬಹುದು ಅಂತ ತಿಳಿಸ್ತಾ ಈಗ ವಿಡಿಯೋನ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್. ಯಾವುದೇ ಬ್ಲೌಸ್ ನ ಕಟ್ ಮಾಡಬೇಕಾದ್ರೂ ಫಸ್ಟ್ ಲೈನಿಂಗ್ ಅನ್ನೋದು ನೀಟಾಗಿ ಐರನ್ ಅನ್ನೋದು ಮಾಡ್ಕೊಳ್ಬೇಕು. ನಾವು ಎಷ್ಟು ನೀಟಾಗಿ ಲೈನಿಂಗ್ ನ ಐರನ್ ಮಾಡ್ಕೊಳ್ತೀವೋ ಬ್ಲೌಸ್ ಕಟಿಂಗ್ ಮಾಡೋದಕ್ಕೆ ಅಷ್ಟು ಪರ್ಫೆಕ್ಟ್ ಆಗಿರುತ್ತೆ. ಫಸ್ಟ್ ನಿಮ್ಗೆ ಮೆಜರ್ಮೆಂಟ್ಸ್ ನ ತಿಳಿಸ್ಕೊಡ್ತೀನಿ. ಮೆಜರ್ಮೆಂಟ್ಸ್ ಇದು ಬಾಡಿ ಮೆಜರ್ಮೆಂಟ್ಸ್. ನಿಮ್ಗೆ ಬಾಡಿ ಮೆಜರ್ಮೆಂಟ್ಸ್ ತಗೊಳ್ಳೋದು ಯಾವ ರೀತಿ ಅಂತ ಗೊತ್ತಿಲ್ಲ ಅಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ವಿಡಿಯೋ ಲಿಂಕ್ ನ ಹಾಕಿರ್ತೀನಿ. ಅಂದ್ರೆ ಅದು ಸುಮಾರು ದಿನದ ಕೆಳಗಡೆ ಒಂದು ವಿಡಿಯೋ ರೆಕಾರ್ಡ್ ಮಾಡಿದ್ದೆ ನಾನು, ಬಾಡಿ ಮೆಜರ್ಮೆಂಟ್ಸ್ ನ ಯಾವ ರೀತಿ ತಗೊಳ್ಬೇಕು ಅಂತ. ನಿಮ್ಗೆ ಆ ವಿಡಿಯೋನ ಒಂದ್ಸಾರಿ ಚೆಕ್ ಮಾಡಿ, ಡಿಸ್ಕ್ರಿಪ್ಷನ್ ಅಲ್ಲಿ ಆ ವಿಡಿಯೋ ಲಿಂಕ್ ಇದೆ. ಬಾಡಿ ಮೆಜರ್ಮೆಂಟ್ಸ್ ಯಾವ ರೀತಿ ತಗೊಳ್ಬೇಕಂತ ಗೊತ್ತಾಗುತ್ತೆ. ಫಸ್ಟ್ ಈ 28 ಚೆಸ್ಟ್ ಮೆಜರ್ಮೆಂಟ್ಸ್ಗೆ ಇನ್ನ ಲೆಂತ್ ಇವು ಯಾವ ರೀತಿ ಇದಾವೆ ಮೆಜರ್ಮೆಂಟ್ಸ್ ಅಂತ ನೋಡೋಣ. ಲೆಂತ್ 12.5 ಇಂಚ್ ಲೆಂತ್ ಇದೆ. ಈ ಸೈಜ್ಗೆ ಆಲ್ಮೋಸ್ಟ್ ಆಲ್ 12, 12.5, 13 ಇಂಚ್ ಲಾಸ್ಟ್ ಬರುತ್ತೆ. 28 ಅಪ್ಪರ್ ಚೆಸ್ಟ್, ಹಾಗೆ ಮಿಡಲ್ ಚೆಸ್ಟ್ ಬಂದ್ಬಿಟ್ಟು 28.5 ಅಂದ್ರೆ 28.5. ಮಿಡಲ್ ಚೆಸ್ಟ್ 28 ನಮಗೆ ಅಪ್ಪರ್ ಚೆಸ್ಟ್. ಸೊಂಟದಾಳತೆ 25.5 ಇಂಚು ಸೊಂಟದಾಳತೆ. ಶೋಲ್ಡರ್ ಮೆಜರ್ಮೆಂಟ್ ಏನು ತಗೊಂಡಿಲ್ಲ. ಶೋಲ್ಡರ್ ಮೆಜರ್ಮೆಂಟ್ ಯಾಕೆ ತಗೊಂಡಿಲ್ಲ ಅಂದ್ರೆ ಇದು ಬೋಟ್ ನೆಕ್, ಕಾಲರ್ ನೆಕ್ ಅನ್ನಲ್ಲ, ಡೀಪ್ ನೆಕ್ ಆಗಿರೋದ್ರಿಂದ ಶೋಲ್ಡರ್ ಮೆಜರ್ಮೆಂಟ್ ತಗೊಂಡಿಲ್ಲ. ಹಾಗೆ ಆರ್ಮಲ್ ಮೆಜರ್ಮೆಂಟ್ಸ್ 14 ಇಂಚ್ ಇದೆ. ಈ 28 ಚೆಸ್ಟ್ ಮೆಜರ್ಮೆಂಟ್ಗೆ ಆರ್ಮಲ್ ರೌಂಡಿಂಗು 13 ಇಂದ 14 ಇಂಚ್ವರೆಗೂ ಬರುತ್ತೆ. 13, 13.5, 13.75, 14 ಇಂಚ್ವರೆಗೂ ಈ ಆರ್ಮಲ್ ರೌಂಡಿಂಗ್ ಅನ್ನೋದು ಬರುತ್ತೆ. ಅದು ಕೆಲವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ಸ್ಲೀವ್ ಲೂಸು, ಸ್ಲೀವ್ ಲೆಂತ್ ಲೂಸು, ಸ್ಲೀವ್ ಲೆಂತ್ 3.5 ಇಂಚು, ಲೂಸ್ ಬಂದ್ಬಿಟ್ಟು 10.5 ಇಂಚು, ಫ್ರಂಟ್ ಡೀಪ್ 5 ಇಂಚು, ಬ್ಯಾಕ್ ಡೀಪ್ 8.5 ಇಂಚು, ಡಾಟ್ ಪಾಯಿಂಟ್ 8 ಇಂಚು, ಮತ್ತೆ ಬ್ರೆಸ್ಟ್ ಲೆಂತ್ 10.5 ಇಂಚು. ಇದು ಮೆಜರ್ಮೆಂಟ್ಸ್. ನಾವು ಮೆಜರ್ಮೆಂಟ್ಸ್ ಈ ಡಾಟ್ ಪಾಯಿಂಟ್ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಈ ಶೋಲ್ಡರ್, ಆರ್ಮಲ್ ರೌಂಡಿಂಗು ಇವುಗಳ ಬಗ್ಗೆ ನೀವು ಸಾಧ್ಯವಾದಷ್ಟು ಬರ್ದಿಟ್ಕೊಳ್ಳಿ. ಇದು ಸಣ್ಣ ಪನ್ನ ಕಾಟನ್ ಲೈನಿಂಗು, ಓಕೆನಾ. 1 ಮೀಟರ್ ತಗೊಂಡಿದ್ದೀನಿ ನಾನು. ಆಲ್ಮೋಸ್ಟ್ ಆಲ್ 1 ಮೀಟರ್ ತಗೊಳ್ಳೋದು ನಮಗೆ ಉಳಿದ್ರು ಏನು ಪರವಾಗಿಲ್ಲ ಅಂತ. ಯಾವುದೇ ಬ್ಲೌಸ್ನ ಕಟ್ ಮಾಡಬೇಕಾದ್ರೆ ಫಸ್ಟ್ ಲೈನಿಂಗ್ನ ಸ್ಟ್ರೈಟ್ ಆಗಿ ಈ ರೀತಿ ಒಂದು ಸೈಡ್ ಕೆಳಗಡೆ ಸೈಡ್ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಆಗಿ ಫಸ್ಟ್ ಇದನ್ನ ಕಟ್ ಮಾಡ್ಕೊಳ್ಬೇಕು. ಯಾವುದೇ ಬ್ಲೌಸ್ನ ಕಟ್ ಮಾಡಬೇಕಾದ್ರೆ ಈ ಕೆಲಸ ಫಸ್ಟ್ ಮಾಡಿ. ಈ ರೀತಿ ಕಟ್ ಮಾಡ್ಕೊಂಡ ನಂತರ ಸ್ಟ್ರೈಟ್ ಫಸ್ಟ್ ಒಂದು ಅರ್ಧ ಇಂಚಿಗೆ ಮಾರ್ಜಿನ್ ಅನ್ನು ತಗೊಳ್ಬೇಕು. ನಾನು ಯಾವುದೇ ಬ್ಲೌಸ್ನ ಕಟ್ ಮಾಡಬೇಕಾದ್ರೂ ಫಸ್ಟ್ ಮಾರ್ಜಿನ್ ತಗೊಳ್ತೀನಿ. ಮಾರ್ಜಿನ್ ತಗೊಂಡ ನಂತರನೇ ನಾನು ಬ್ಲೌಸ್ ಕಟಿಂಗ್ ಮಾಡೋದು. ಲೆಂತ್ 12.5 ಇಂಚ್ ಇದೆಯಲ್ವಾ, ಈ 12.5 ಇಂಚಿಗೆ ಫಸ್ಟ್ ಒಂದು ಮಾರ್ಕ್ನ ಮಾಡಬೇಕು. 12.5 ಇಂಚಿಗೆ ಲೆಂತ್ಗೆ ಮಾರ್ಕ್ನ ಮಾಡಬೇಕು. ಮಾರ್ಕ್ನ ಮಾಡಿ ಇದಕ್ಕೆ ಸ್ಟ್ರೈಟ್ ಆಗಿ ಮಾರ್ಕ್ನ ಮಾಡ್ಕೊಳ್ಳಿ ಈ ರೀತಿ. ಇದು ಈಗ ರೆಡಿ ಆಯ್ತು. ಇದಕ್ಕಿನ್ನ ಅರ್ಧ ಇಂಚ್ ಮೇಲ್ಗಡೆ ಮತ್ತೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದು ಶೋಲ್ಡರ್ ಜಾಯಿಂಟ್ ಮಾಡೋದಕ್ಕೆ ಮಾರ್ಜಿನ್. ಇದಾದ ನಂತರ ಈಗ ಆರ್ಮಲ್ ಡೌನಿಂಗು. ಈ ಆರ್ಮಲ್ ಡೌನಿಂಗ್ ಬಂದ್ಬಿಟ್ಟು 28 ಚೆಸ್ಟ್ ಮೆಜರ್ಮೆಂಟ್ ಇದ್ರೆ ನಿಮ್ಗೆ 28 ಇಲ್ಲ 27, 28, 27.5, 28 ಇಷ್ಟಿದ್ರು ಆಲ್ಮೋಸ್ಟ್ ಅಲ್ಲಿ ಈ 28 ಸೈಜ್ ನಾನು ಯಾಕೆ ತಗೊಂಡೆ ಅಂದ್ರೆ ಇದಕ್ಕಿಂತ ಕಡಿಮೆ ಬಂದ್ರೆ ಬ್ಲೌಸ್ ಅಷ್ಟು ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳಲ್ಲ. ಮಿನಿಮಮ್ ಆದ್ರೂ 28ರಿಂದ 30 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಇದ್ರೆ ಸ್ಯಾರಿ ಬ್ಲೌಸ್ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ಬೋದು. ಇಲ್ಲ ಅಂದ್ರೆ ಸ್ಯಾರಿ ಬ್ಲೌಸ್ ಅಷ್ಟು ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳಲ್ಲ. ಹಾಗಾಗಿ 28 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ನ ತಗೊಂಡಿದ್ದೀನಿ.
ಎಕ್ಸಾಂಪಲ್ ಸಪೋಸ್ ನಿಮಗೆ ಏನಾದರೂ 27 27 ಆ ರೀತಿ ಬಂದ್ರೂ ಈ 4.5 ಇಂಚ್ ತಗೊಳ್ಳಿ. ಆರ್ಮಲ್ ಡೌನಿಂಗು 4.5 ಇಂಚ್ ತಗೊಳ್ಳಿ. ಶೋಲ್ಡರು 4.5 ಇಂಚ್ ತಗೊಳ್ಳಿ. ಇದನ್ನ ಬರೆದಿಟ್ಕೊಳ್ಳಿ. 28 ಇಂಚು ಚೆಸ್ಟ್ ಮೆಜರ್ಮೆಂಟ್ಗೆ ಈ ಆರ್ಮಲ್ ಡೌನಿಂಗ್ 4.5 ಇಂಚು, ಈ ಶೋಲ್ಡರ್ 4.5 ಇಂಚು. ಇದಕ್ಕೆ ಸ್ಟ್ರೈಟ್ ಆಗಿ ಮಾರ್ಕ್ ಮಾಡ್ಕೊಂಡ ನಂತರ ಇಲ್ಲಿ 4.5 ಇಂಚ್ ತಗೊಂಡಿದ್ದೀರಲ್ವಾ, ಇಲ್ಲಿ ಬಂದಾಗ 5 ಇಂಚ್ ತಗೊಳ್ಳಿ. ಅಂದ್ರೆ ಇಲ್ಲಿಂದ ಇಲ್ಲಿಗೆ ಒಂದು ಅರ್ಧ ಇಂಚು ಕ್ರಾಸ್ ಇರಲಿ. ಇದಾಯ್ತಲ್ವ. ಇದಾದ ನಂತರ ನೆಕ್ಸ್ಟ್ ಈ 4.5 ಇಂಚಲ್ಲಿ ಅರ್ಧ ಕರೆಕ್ಟ್ ಆಗಿ ಈ ನೆಕ್ ವಿಡ್ತ್ ತಗೊಳ್ಳಿ. ಅಂದ್ರೆ 2.25 ಇಂಚ್ ಈ ನೆಕ್ ವಿಡ್ತ್ ಬರುತ್ತೆ. ಓಕೆನಾ. ಇದು ನೆಕ್ ವಿಡ್ತ್ ಮತ್ತೆ ಶೋಲ್ಡರ್ ತಗೊಳ್ಳೋದು, ಆರ್ಮಲ್ ಡೌನಿಂಗ್ ನ ತಗೊಳ್ಳೋದು. ಇದಾದ ನಂತರ ನೆಕ್ಸ್ಟ್ ಚೆಸ್ಟ್ ಮೆಜರ್ಮೆಂಟ್. ಈ ಚೆಸ್ಟ್ ಮೆಜರ್ಮೆಂಟ್ ಅಂದ್ರೆ 28 ಇಂಚ್ ನ 4 ಭಾಗ ಮಾಡಬೇಕು. ನಿಮ್ಗೆ 4 ಭಾಗ ಡಿವೈಡ್ ಮಾಡಕ್ ಬಂದಿಲ್ಲ ಅಂದ್ರೆ ಈ ರೀತಿ ಟೇಪ್ ನ ತಗೊಳ್ಳಿ. ಈ ರೀತಿ 28 ಇಂಚಿಗೆ ಕರೆಕ್ಟ್ ಆಗಿ ಈ ತುದಿನ ಈ ರೀತಿ ಇಟ್ಕೊಂಡು ಅರ್ಧ ಮಾಡಿ. ಎಷ್ಟು ಬರುತ್ತೆ ನೋಡಿ, 14 ಇಂಚ್ ಬಂದಿದೆ. ಮತ್ತೆ ಅದನ್ನ ಈ ರೀತಿ ಅರ್ಧ ಮಾಡಿ, ಅವಾಗ 7 ಇಂಚ್ ಬರುತ್ತೆ. ಈ 7 ಇಂಚಿನ ಇಲ್ಲಿಗೆ ಈ ರೀತಿ ಮಾರ್ಕ್ ಮಾಡಿ. ಇದು ಚೆಸ್ಟ್ ಡಿವೈಡ್ ಮಾಡೋದು. ಈ ರೀತಿ ಮಾರ್ಕ್ ಮಾಡಿದ ನಂತರ ಮತ್ತೆ ಅರ್ಧ ಇಂಚ್ ಎಕ್ಸ್ಟ್ರಾ ಮುಂದ್ಗಡೆ ಮಾರ್ಕ್ ಮಾಡಬೇಕು. ಯಾಕಂದ್ರೆ ಬಾಡಿ ಮೆಜರ್ಮೆಂಟ್ ತಗೊಂಡಿರ್ತೀವಿ, ಎಷ್ಟಿರುತ್ತೋ ಅಷ್ಟೇ ಇಟ್ಟರೆ ಬ್ಯಾಕ್ ಸೈಡ್ ತುಂಬಾ ಟೈಟ್ ಅನ್ನೋದಾಗುತ್ತೆ. ಬ್ಲೌಸ್ ಹಾಕೊಂಡು ತೆಗಿಯೋಕ್ಕಾಗಲ್ಲ, ಫುಲ್ ಬಾಡಿ ಫಿಟ್ಟಿಂಗ್ ಬರುತ್ತೆ. ಹಾಗಾಗಿ ಸ್ವಲ್ಪ ಲೂಸ್ ಇರುತ್ತೆ. ಲೂಸ್ ಅಂದ್ರೆ ಫಿಟ್ಟಿಂಗ್ ಕರೆಕ್ಟ್ ಆಗಿರುತ್ತೆ, ಬಟ್ ಹಾಕೊಂಡಾಗ ಕಂಫರ್ಟಬಲ್ ಆಗಿರುತ್ತೆ. ಹಾಗಾಗಿ ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು. ಓಕೆನಾ. ಇದನ್ನ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಬಾಡಿ ಮೆಜರ್ಮೆಂಟ್ ಎಷ್ಟಿರುತ್ತೋ ಅಷ್ಟು ನೋಡ್ಕೊಂಡು ಅದ್ರ ಮುಂದ್ಗಡೆ ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಳ್ಳಿ. ಅಲ್ಲಿ ಟೋಟಲ್ ಆಗಿ ಬ್ಯಾಕ್ ಸೈಡ್ 1 ಇಂಚ್ ಜಾಸ್ತಿ ಆಗುತ್ತೆ. ಫ್ರಂಟ್ ಸೈಡ್ ಏನು ಎಕ್ಸ್ಟ್ರಾ ಯಾವುದು ಆಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಬ್ಯಾಕ್ ಸೈಡ್ ಮಾತ್ರ 1 ಇಂಚ್ ಆಡ್ ಮಾಡಬೇಕು. ಈಗ ಡಬಲ್ ಫೋಲ್ಡ್ ಹಾಕಿರೋದ್ರಿಂದ ಅರ್ಧ ಇಂಚ್ ತಗೊಂಡಿದ್ದೀನಿ. ಅದು ಈ ರೀತಿ ಸಿಂಗಲ್ ಫೋಲ್ಡ್ ಮಾಡಿದಾಗ 1 ಇಂಚ್ ಆಗುತ್ತೆ. ಓಕೆನಾ. ಇದು ಚೆಸ್ಟ್ ಮೆಜರ್ಮೆಂಟ್ ಆಯ್ತಲ್ವಾ. ಈಗ ಸೊಂಟದ ಅಳತೆ 25.5. ಇದನ್ನು ಕೂಡ ಅಷ್ಟೇ ಟೇಪ್ ಅಲ್ಲೇ ಡಿವೈಡ್ ಮಾಡ್ಕೊಳ್ಬೇಕು. ಇದು 4 ಭಾಗ ಮಾಡಬೇಕು. ಚೆಸ್ಟ್ ಮತ್ತೆ ವೇಸ್ಟ್ ಸೊಂಟದ ಅಳತೆ. ಇದು 25.5 4 ಭಾಗ ಮಾಡಿದ್ರೆ 6 ಕಾಲು 1 ಪಾಯಿಂಟ್ ಬರುತ್ತೆ. 1 ಪಾಯಿಂಟ್ ಹೆಚ್ಚು ಕಡಿಮೆ ಇದ್ರೆ ಏನು ತೊಂದರೆ ಇಲ್ಲ. ಇಲ್ಲಿಗೂ ಮಾರ್ಕ್ ಮಾಡಿದ ನಂತರ ಸೊಂಟದ ಅಳತೆಗೆ ಇಲ್ಲಿಂದ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು. ಮತ್ತೆ ಮುಂದ್ಗಡೆಗೆ ಅದು ಈ ಬ್ಯಾಕ್ ಡಾಟ್ಗೋಸ್ಕರ. ತುಂಬಾ ಈಸಿ ಇದು. ನಾವು ಫಸ್ಟ್ ರೆಡಿ ತಗೊಂಡ ನಂತರ ಅದಕ್ಕೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡ್ರೆ ಕನ್ಫ್ಯೂಸ್ ಇರೋದಿಲ್ಲ. ಈಗ ಈ ಎಕ್ಸ್ಟ್ರಾ ಏನು ಆ್ಯಡ್ ಮಾಡಿದೀವೋ, ಈ ಎಕ್ಸ್ಟ್ರಾ ಆ್ಯಡ್ ಮಾಡಿರೋದಕ್ಕೆ ಸ್ಟ್ರೈಟ್ ಆಗಿ ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ, ಇದು ರೆಡಿ. ಮತ್ತೆ ಇದಕ್ಕೆ ಎಕ್ಸ್ಟ್ರಾ ಇಲ್ಲಿ ಮಾರ್ಕ್ ಮಾಡ್ಕೊಂಡಿರೋದು ಇದು ಬಂದ್ಬಿಟ್ಟು ನಮಗೆ ಬ್ಲೌಸ್ ಎಕ್ಸ್ಟ್ರಾ ಕ್ಲಾತ್ ಸೈಡ್ಗೆ ಸ್ಟಿಚ್ ಆಗ್ತೀವಲ್ವ, 2, 3, 4 ಈ ರೀತಿ. ಅದಕ್ಕೋಸ್ಕರ ಫಸ್ಟೇ ರೆಡಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಷ್ಟು ರೆಡಿ ಬ್ಯಾಕ್ ಸೈಡ್ ಪಾರ್ಟ್ ರೆಡಿ ಮಾಡ್ಕೊಳ್ಳೋದು. ಈಗ ಈ ಬ್ಯಾಕ್ ಡಾಟ್ ಬಂದ್ಬಿಟ್ಟು ಈ 28 ಚೆಸ್ಟ್ ಮೆಜರ್ಮೆಂಟ್ಗೆ 12.5 ಇಂಚ್ ಬ್ಲೌಸ್ ಲೆಂತ್ಗೆ ನೀವು 2.5 ಇಂಚ್ ತಗೊಳ್ಳಿ, ಸಾಕಾಗುತ್ತೆ. 2.5 2.75 ಇಂಚ್ ತಗೊಳ್ಳಿ ಬ್ಯಾಕ್ ಡಾಟ್. ಇದಾಯ್ತಲ್ವ. ಇದಾದ ನಂತರ ಇದ್ರ ಜೊತೆಗೆ ಹಾಗೆ ಡೀಪ್ ಎಷ್ಟಿದೆ, ಬ್ಯಾಕ್ ಡೀಪ್ 8.5 ಇಂಚ್ ಇದೆ. ನಾನು 9 ಇಂಚಿಗೆ ಮಾರ್ಕ್ ಮಾಡ್ತಿರೋದು ಮೇಲ್ಗಡೆಯಿಂದ. ಈ ರೆಡಿ ಆದ್ರೆ 8.5ಗೆ ಬರುತ್ತೆ. ಓಕೆನಾ. ಇಲ್ಲೂ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಇದು ಪರ್ಫೆಕ್ಟ್ ಮಾರ್ಕಿಂಗು. ಇದಾದ ನಂತರ ಇಲ್ಲಿಂದ ಆರ್ಮಲ್ ರೌಂಡಿಂಗು ಈ ಶೇಪ್ನ ನೀಟಾಗಿ ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿಂದ ಒಂದು 3/4 ಇಂಚ್ ಇದ್ರೂ ಸಾಕಾಗುತ್ತೆ ನಿಮಗೆ. ಈ ಆರ್ಮಲ್ ಶೇಪ್ಗೆ ಬಿಡ್ತಾನೆ ಒಂದು 3/4 ಇಂಚ್ ಇದ್ರೂ ಸಾಕು. ಈ ರೀತಿ ಮಾರ್ಕ್ ಮಾಡಿದ ನಂತರ ಕಂಪ್ಲೀಟ್ ಆಗಿ ಮಾರ್ಕ್ ಮಾಡಿದ ನಂತರ ನೆಕ್ಸ್ಟ್ ಈ ಆರ್ಮಲ್ ರೌಂಡಿಂಗ್ ನ ಒಂದ್ಸಾರಿ ಚೆಕ್ ಮಾಡ್ಕೊಳ್ಬೇಕು. ಒಂದ್ಸಾರಿ ಚೆಕ್ ಮಾಡ್ಕೊಂಡು ನಂತರ ಕಟ್ ಮಾಡಬೇಕು. ಇಲ್ಲಾಂದ್ರೆ ಮತ್ತೆ ಹೆಚ್ಚು ಕಡಿಮೆ ಅನ್ನೋದು ಬರುತ್ತೆ. ಎಕ್ಸಾಕ್ಟ್ ಆಗಿ 7 ಇಂಚ್ ಬಂದಿದೆ. 1 ಪಾಯಿಂಟ್ ಕಡಿಮೆನೇ ಇದೆ. ಬಟ್ ಅದು ಬಾಡಿ ಮೆಜರ್ಮೆಂಟ್ ತಗೊಂಡಾಗ ನಾವು ಡ್ರೆಸ್ ಮೇಲೆ ಇಲ್ಲ ಬ್ಲೌಸ್ ಮೇಲೆ ತಗೊಂಡಿರ್ತೀವಲ್ವ, 1 ಪಾಯಿಂಟ್ 2 ಪಾಯಿಂಟ್ ಇಲ್ಲ 1/4 ಇಂಚು ನಮಗೆ ಈ ಹೆಚ್ಚು ಕಡಿಮೆ ಬಂದ್ರೂ ಏನು ಟೆನ್ಷನ್ ತಗೊಳ್ಬೇಡಿ. ಇದು ಸ್ಟಿಚಿಂಗ್ ಮಾಡಬೇಕಾದ್ರೆ ಅಡ್ಜಸ್ಟ್ ಆಗುತ್ತೆ. ಓಕೆನಾ. ಈ ರೀತಿ ಫಸ್ಟ್ ಆರ್ಮಲ್ ರೌಂಡಿಂಗ್ ನ ಚೆಕ್ ಮಾಡ್ಕೊಂಡ ನಂತರನೇ ನೀವು ಬ್ಲೌಸ್ ನ ಕಟಿಂಗ್ ಮಾಡಿ. ಇದು ಕಂಪ್ಲೀಟ್ ಬ್ಯಾಕ್ ಸೈಡ್ ಪಾರ್ಟ್. ಇದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ.
ಈಗ ಇದು ಮಾರ್ಕಿಂಗ್ಸ್ ಏನಿದೆಯೋ ಇದಕ್ಕೆಲ್ಲ ಈ ರೀತಿ ನಾಟ್ನ ಹಾಕೊಳ್ಳಿ. ಇದು ಸ್ಟಿಚಿಂಗ್ ಮಾಡಬೇಕಾದ್ರೆ ನಮಗೆ ಯೂಸ್ ಆಗುತ್ತೆ. ಇದು ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದು. ಹಾಗೆ ನಾನು ಈ ಬ್ಲೌಸ್ ಕಟಿಂಗು ಸ್ಟ್ರೈಟ್ ಬ್ಲೌಸ್ ಕಟಿಂಗ್ ಮಾಡ್ತಾ ಇದ್ದೀನಿ, ಕ್ರಾಸ್ ಕಟಿಂಗ್ ಏನು ಮಾಡ್ತಾ ಇಲ್ಲ, ಸ್ಟ್ರೈಟ್ ಕಟಿಂಗ್ ಮಾಡ್ತಾ ಇದ್ದೀನಿ. ಓಕೆ, ಫ್ರಂಟ್ ಸೈಡ್ ಲೈನಿಂಗು ಈಗ ಬ್ಯಾಕ್ ಸೈಡ್ ನಾವು ಈ ಫೋಲ್ಡಿಂಗ್ ಇರೋದು ಈ ಕಡೆ ಸೈಡ್ ಹಾಕೊಂಡಲ್ವಾ, ಬ್ಯಾಕ್ ಸೈಡ್ ಪಾರ್ಟ್ನ ಕಟಿಂಗ್ ಮಾಡಬೇಕಾದ್ರೆ ಫೋಲ್ಡಿಂಗ್ ನಮ್ಮ ಸೈಡ್ ಇರುತ್ತೆ. ಬಟ್ ಫ್ರಂಟ್ ಸೈಡ್ ಕಟಿಂಗ್ ಮಾಡಬೇಕಾದ್ರೆ ನೋಡಿ ಈ ಓಪನ್ ಅನ್ನೋದು ನಮ್ಮ ಸೈಡ್ ಇರುತ್ತೆ. ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಕರೆಕ್ಟಾಗಿ ಈ ಬ್ಯಾಕ್ ಸೈಡ್ ಪಾರ್ಟ್ನ ಕರೆಕ್ಟಾಗಿ ಸೆಂಟರ್ ಕರೆಕ್ಟಾಗಿ ಸ್ಟ್ರೈಟ್ ಆಗಿ ಈ ಲೈನಿಂಗ್ ಮೇಲೆ ಹಾಕೊಳ್ಬೇಕು. ಹಾಗೆ ಈ ವಿಡ್ತು ನಮಗೆ ಕ್ರಾಸ್ ಬೆಲ್ಟ್ಗೆ ಬೇಕಾಗುತ್ತೆ. ಇದನ್ನ ಜಾಸ್ತಿ ಈ ರೀತಿ ತಗೊಳ್ಬೇಡಿ. ಈ ರೀತಿ ತಗೊಂಡ್ರೆ ಸುಮ್ಮನೆ ಲೈನಿಂಗ್ ವೇಸ್ಟ್ ಆಗುತ್ತೆ. ಈ ರೀತಿ ಸ್ವಲ್ಪ ಡೌನ್ ಇಳಿಸ್ಕೊಳ್ಳಿ, ಅಂದ್ರೆ ಈ ವಿಡ್ತ್ ಬಂದ್ಬಿಟ್ಟು ನಮಗೆ ಈ ಕ್ರಾಸ್ ಬೆಲ್ಟಿಗೆ ಬೇಕಾಗ್ಬೋದು. ಇಲ್ಲಿ 4 ಪೀಸು ಕ್ರಾಸ್ ಬೆಲ್ಟಿಗೆ ಅಡ್ಜಸ್ಟ್ ಆಗುತ್ತೆ. ನೀವೇನು ಮಾಡ್ತೀರಾ ಅಂದರೆ ಸೊಂಟದ ಅಳತೆ ಎಷ್ಟಿರುತ್ತೋ ನೋಡಿಕೊಂಡು ಕರೆಕ್ಟಾಗಿ ಅಷ್ಟಕ್ಕೆ ಇದನ್ನ ಸೈಡಿಗೆ ತೆಗೆದಿಟ್ಕೊಳ್ಬೇಡಿ. ಇದರಲ್ಲಿ 4 ಪೀಸು ಈಗ ಕ್ರಾಸ್ ಬೆಲ್ಟ್ ಆಗುತ್ತೆ. ಇದನ್ನ ಸೈಡಿಗೆ ತೆಗೆದಿಟ್ಕೊಳ್ತೀನಿ ನಾನು. ಈ ರೀತಿ ಸ್ಟ್ರೈಟ್ ಆಗಿ ಹಾಕೊಂಡ ನಂತರ ಫಸ್ಟ್ ಕೆಲವು ಮಾರ್ಕಿಂಗ್ಸ್ನ ಮಾಡಬೇಕು. ಆ ಮಾರ್ಕಿಂಗ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದು ಬ್ಯಾಕ್ ಲೆಂತು, ಯಾಕಂದ್ರೆ ನಾವು ಬ್ಯಾಕ್ ಸೈಡ್ ಪಾರ್ಟ್ನ ಕಟಿಂಗ್ ಮಾಡಿ ನೆಕ್ಸ್ಟ್ ಫ್ರಂಟ್ ಸೈಡ್ ಪಾರ್ಟ್ನ ಕಟಿಂಗ್ ಮಾಡೋದು. ಹಾಗಾಗಿ ಇದು ನಾನು ತಿಳಿಸ್ಕೊಡ್ತಿರೋ ಮೆಥಡ್. ನೀವು ಈ ಮೆಥಡ್ನ ಫಾಲೋ ಮಾಡ್ತಿದ್ರೆ ನಾನು ಯಾವ ರೀತಿ ತಿಳಿಸ್ಕೊಡ್ತೀನಿ ಆ ರೀತಿನೇ ನೀವು ಕಟಿಂಗ್ ಮಾಡಬೇಕು. ಬ್ಯಾಕ್ ಸೈಡ್ ಪಾರ್ಟ್ಗೆ ಬ್ಯಾಕ್ ಸೈಡ್ ಲೆಂತ್ಗೆ ಒಂದು ಮಾರ್ಕ್ನ ಮಾಡ್ಕೊಂಡ ನಂತರ ಇದು ಚೆಸ್ಟ್ ಪಾಯಿಂಟ್, ಹಾಗೆ ಇದು ನೆಕ್ ಬಿಡ್ತು. ಇಷ್ಟಾದ ನಂತರ ಈ ಕಡೆ ಸೈಡು ಸ್ಟ್ರೈಟ್ ಆಗಿ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು. ಇದಾದ ನಂತರ ನೆಕ್ಸ್ಟ್ ಈ ಆರ್ಮೋಲ್ ರೌಂಡಿಂಗು, ನಾವು ಬ್ಯಾಕ್ ಸೈಡ್ ಪಾರ್ಟ್ ಏನು ಆರ್ಮೋಲ್ ರೌಂಡಿಂಗ್ ಅನ್ನೋದು ಶೇಪ್ ಕಟ್ ಮಾಡಿದೀವೋ ಆ ಶೇಪ್ ಕರೆಕ್ಟಾಗಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು. ಹಾಗೆ ಮೇಲ್ಗಡೆ ಸೈಡು ಈ ಶೋಲ್ಡರ್, ಈಗ ಈ ಬ್ಯಾಕ್ ಸೈಡ್ ಪಾರ್ಟ್ನ ತೆಗೆದು ಸೈಡ್ಗಿಡಿ. ಇದು ಚೆಸ್ಟ್ ಪಾಯಿಂಟು, ಹಾಗೆ ಇದು ಬಂದ್ಬಿಟ್ಟು ಬ್ಯಾಕ್ ಲೆಂತು, ಇದು ನೆಕ್ ಬಿಡ್ತು. ಓಕೆನಾ? ಇವಕ್ಕೆ ಈಗ ಮಾರ್ಕ್ಸ್ನ ಮಾಡ್ಕೊಳ್ಳಿ. ಫಸ್ಟು ಈ ರೀತಿ ಫ್ರಂಟ್ ಸೈಡ್ ಪಾರ್ಟ್ನ ಬ್ಯಾಕ್ ಸೈಡ್ ಪಾರ್ಟ್ನ ಹಾಕೊಂಡು ಮಾರ್ಕ್ ಮಾಡಿದ ನಂತರ ನೆಕ್ಸ್ಟು ಡಾಟ್ ಪಾಯಿಂಟ್ಸ್ನ ತಗೊಳ್ಳೋಣ. ಈ ಮೇಲ್ಗಡೆಯಿಂದ ನೋಡಿ, ಈ ಮೇಲ್ಗಡೆ ಮಾರ್ಕ್ ಇಂದನು ಡಾಟ್ ಪಾಯಿಂಟು ಈ 28 ಚೆಸ್ಟ್ ಮೆಜರ್ಮೆಂಟ್ಗೆ 8.5 ಇಂಚ್ ತಗೊಳ್ಳಿ. ಕನ್ಫ್ಯೂಸ್ ಮಾಡ್ಕೊಳ್ದೆ 8.5 ಇಂಚ್ ತಗೊಳ್ಳಿ. ಇದನ್ನ ನೋಟ್ ಮಾಡಿ ಬರೆದಿಟ್ಕೊಂಡಿರಿ. ಹಾಗೆ ಇಲ್ಲಿಂದ ಮತ್ತೆ ಬ್ರೆಸ್ಟ್ ಲೆಂತ್, ಈ ಬ್ರೆಸ್ಟ್ ಲೆಂತ್ ಬಂದ್ಬಿಟ್ಟು 10.5 ಇಂಚ್ ಇದೆ. ಈ 10.5 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಹಾಗೆ ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಜಿನ್. ಇದು ನಾವು ಬಾಡಿ ಮೆಜರ್ಮೆಂಟ್ ತಗೊಳ್ಬೇಕಾದ್ರೂ ತಗೊಳ್ಬೋದು, ಇಲ್ಲಾಂದ್ರೆ ಈ ಚೆಸ್ಟ್ ಮೇಲೆ ಡಿಪೆಂಡ್ ಮಾಡಾದ್ರೂ ತಗೊಳ್ಬೋದು. ಈ ಚೆಸ್ಟ್ ಮೇಲೆ ಯಾವ ರೀತಿ ಡಿಪೆಂಡ್ ಮಾಡಿ ತಗೊಳ್ಬೇಕಂತ ನೆಕ್ಸ್ಟ್ ನಿಮಗೆ ಮುಂದೆ ಹೋಗ್ತಾ ವಿಡಿಯೋಸ್ನಲ್ಲಿ ತಿಳಿಸ್ಕೊಡ್ತೀನಿ. 28 ಚೆಸ್ಟ್ ಮೆಜರ್ಮೆಂಟ್ಗೆ ಆಲ್ಮೋಸ್ಟ್ ಅಲ್ಲಾಗಿ 8.5 ಇಂಚು ಇಲ್ಲಾಂದ್ರೆ 9 ಇಂಚು ಅಂದ್ರೂ ಜಾಸ್ತಿ ಆಯಿತು. 8.5 ಇಂಚೇ ಬರೋದು ಪರ್ಫೆಕ್ಟ್ ಆಗಿ. ನೀವು ಚೆಕ್ ಮಾಡ್ಕೊಳ್ಳಿ ಬೇಕಾದ್ರೆ. 8.5 ಇಂಚು ಮತ್ತೆ 10.5 ಇಂಚು ಈ ಬ್ರೆಸ್ಟ್ ಲೆಂತ್, ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಜಿನ್. ಇವಕ್ಕೆ ಮಾರ್ಕ್ ಮಾಡ್ಕೊಂಡ್ರಲ್ಲ, ಈ ರೀತಿ ಮಾರ್ಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಫ್ರಂಟ್ ಡೀಪ್. ನಾನು ಫ್ರಂಟ್ ಡೀಪ್ನ ಸ್ಟ್ರೈಟ್ ಆಗಿ ತಗೊಂಡಿದ್ದೀನಿ. ಈ ಫ್ರಂಟ್ ಡೀಪ್ನ ಕ್ರಾಸ್ ಆಗಿ ತಗೊಂಡಿಲ್ಲ, ಸ್ಟ್ರೈಟ್ ಆಗಿ ತಗೊಂಡಿದ್ದೀನಿ. ಈ ನೆಕ್ನ ಮಾರ್ಕ್ ಮಾಡ್ಕೊಳ್ಳೋಣ. ಈ ನೆಕ್ ಬಂದ್ಬಿಟ್ಟು ಈ ಮಾರ್ಕಿಂಗ್ ಒಳಗಡೆನೆ ಇರಲಿ, ಯಾಕಂದ್ರೆ ರೆಡಿ ಮಾರ್ಕಿಂಗ್ ಇದು, ಇದ್ರ ಒಳಗಡೆ ಇರಲಿ. ಕಟ್ ಮಾಡ್ಬೇಕಾದ್ರೆ ನಾವು ಇದನ್ನ ಮತ್ತೆ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ರೆಡಿ ಇಲ್ಲಿಗೆ ಬರುತ್ತೆ. ಇಷ್ಟ ಆಯ್ತಲ್ವಾ? ಇಷ್ಟ ಆದ ನಂತರ ಈ ಡಾಟ್ ಪಾಯಿಂಟ್ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ನಾನು ಈಗ ಏನು ಚೆಸ್ಟ್ ಮೆಜರ್ಮೆಂಟ್ಗೆ ತಿಳಿಸ್ಕೊಟ್ಟಿದ್ದೀನೋ ಅಷ್ಟು ಕರೆಕ್ಟಾಗಿ ನೋಡ್ಕೊಂಡು ಇಟ್ಕೊಳ್ಳಿ. ಹಾಗೆ ಈ ಡಾಟ್ ಪಾಯಿಂಟ್ ತಗೊಂಡ ನಂತರ ಈ ಶೋಲ್ಡರ್ ಸೆಂಟರ್ಗೆ ಈ ರೀತಿ ಸ್ಕೇಲ್ ತಗೊಂಡು ಕರೆಕ್ಟಾಗಿ ಈ ಡಾಟ್ನ ತಗೊಳ್ಳಿ. ತುಂಬ ಸಿಂಪಲ್. ಈ ಶೋಲ್ಡರ್ ಸೆಂಟರ್ಗೆ ಕರೆಕ್ಟಾಗಿ ಈ ಡಾಟ್ಗೆ ಮಾರ್ಕ್ ಮಾಡ್ಕೊಳ್ಳಿ ಸೆಂಟ್ರು. ಈ 28 ಚೆಸ್ಟ್ ಮೆಜರ್ಮೆಂಟ್ಗೆ ಒಂದು 3/4 ಇಂಚ್ ತಗೊಳ್ಳಿ ಸಾಕು ಈ ಡಾಟ್. ಈಗ ಈ ಸೆಂಟರ್ ಡಾಟ್, ಮೇನ್ ಡಾಟ್, ಈ ಡಾಟ್ ಕಂಪ್ಲೀಟ್ ಆದ ನಂತರ
ಈ ಡೀಪ್ ಇದೆಯಲ್ವಾ, ಈ ಡೀಪ್ ಮತ್ತು ಈ ಡಾಟ್ ಪಾಯಿಂಟ್ ಇವೆರಡರ ಸೆಂಟರ್ಗೆ ಈ ಡಾಟ್ನ ಮಾರ್ಕ್ ಮಾಡ್ಕೊಳ್ಳಿ. ಈ ಡಾಟ್ ಬಂದ್ಬಿಟ್ಟು ನಮಗೆ ಈ ಡೀಪ್ ಎಷ್ಟಿದೆಯೋ ಕರೆಕ್ಟಾಗಿ ಅಲ್ಲಿವರೆಗೂ ಮಾರ್ಕ್ ಮಾಡ್ಕೊಳ್ಳಿ ಸಾಕು. ಹಾಗೆ ಈ ಸೈಡ್ ಡಾಟ್ಗೆ ಈ ಸೆಂಟರ್ ಡಾಟಿಂದ 1.5 ಇಂಚ್ ಇರಲಿ ಸಾಕು, ಜಾಸ್ತಿ ತಗೊಳ್ಬೇಡಿ, 1.5 ಇಂಚ್ ಇರಲಿ. ಇದನ್ನು ಕರೆಕ್ಟಾಗಿ ಈ ಟರ್ನಿಂಗ್ ಜಾಗ ಶೇಪ್ ನೋಡಿಕೊಂಡು ಈ ಮಾರ್ಕ್ ಅನ್ನೋದು ಮಾಡ್ಕೊಳ್ಳಿ. ಹಾಗೆ 4th ಡಾಟ್ ಏನು ಅವಶ್ಯಕತೆ ಇರೋದಿಲ್ಲ ಇವ್ರಿಗೆ. 4th ಡಾಟ್ ಚೆಸ್ಟ್ ಜಾಸ್ತಿ ಇದ್ದರೆ 4th ಡಾಟ್ ಓಕೆ, ಚೆಸ್ಟ್ ಜಾಸ್ತಿ ಇಲ್ಲ ಅಂದರೆ 4th ಡಾಟ್ ಏನು ಅವಶ್ಯಕತೆ ಇರೋದಿಲ್ಲ. ಅಪ್ಪರ್ ಚೆಸ್ಟ್ ಮತ್ತು ಮಿಡಲ್ ಚೆಸ್ಟ್ ಎರಡರೂ ವೇರಿಯೇಷನ್ ಜಾಸ್ತಿ ಇದ್ದರೆ 4th ಡಾಟ್ನ ತಗೊಳ್ಳಿ, ಇಲ್ಲಾಂದರೆ ಇದರ ಅವಶ್ಯಕತೆ ಏನು ಇರೋದಿಲ್ಲ. ಇದಾದ ನಂತರ ನಮಗೆ ಈ ಫ್ರಂಟ್ ಪಟ್ಟಿ ತುಂಬ ಇಂಪಾರ್ಟೆಂಟ್. ಈ ಫ್ರಂಟ್ ಪಟ್ಟಿನ ಈ ಮಾರ್ಕ್ ಇದೆಯಲ್ವ ಇಲ್ಲಿಂದ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ಡಾಟ್ ಇದೆಯಲ್ವ ಈ ಡಾಟಿಂದ 1 ಇಂಚಿಗೆ ಮಾರ್ಕ್ ಮಾಡಿ ಸಾಕು. ಈ ರೀತಿ ಕ್ರಾಸಾಗಿ ಮಾರ್ಕ್ ಮಾಡ್ಕೊಳ್ಳಿ. ಇದಾದ ನಂತರ ನೆಕ್ಸ್ಟು ಫ್ರಂಟ್ ಸೈಡ್ ಪಾರ್ಟ್ಗೆ ಈ ಚೆಸ್ಟ್ ಮೆಜರ್ಮೆಂಟ್ಗೆ ಮಾರ್ಕ್ ಮಾಡಿದ್ದೀವಲ್ವ, ಕರೆಕ್ಟಾಗಿ ಇದಕ್ಕೆ ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಮತ್ತೆ ಇಲ್ಲಿಂದ ಕರೆಕ್ಟಾಗಿ 1/2 ಇಂಚ್ ಮೇಲ್ಗಡೆ ತಗೊಳ್ಳಿ. ಈ ಡಾಟಿಂದ ಈ ಮಾರ್ಕ್ ಏನಿದೆಯೋ ಈ ಮಾರ್ಕಿಂದ ಇಲ್ಲಿ 1 ಇಂಚ್ ತಗೊಳ್ಳಿ, ಇಲ್ಲಿ 1/2 ಇಂಚ್ ತಗೊಳ್ಳಿ. ಇದು ಕಂಪ್ಲೀಟ್ ಮಾರ್ಕಿಂಗು. ಈ ಶೇಪ್ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಈ ಸೆಂಟರ್ ಡಾಟ್ಗೆ ನಾವು ಮಾರ್ಕ್ ಮಾಡ್ಕೊಂಡಿದೀವಲ್ವ, ಈ ಸೆಂಟರ್ ಡಾಟಿಗೆ ಮಾರ್ಕ್ ಮಾಡ್ಕೊಂಡಾಗ ಈ ಕ್ರಾಸ್ ಬೆಲ್ಟ್ಗೆ ಇಲ್ಲಿ ಮತ್ತೆ ಇಲ್ಲಿ ಕ್ರಾಸ್ ಬೆಲ್ಟ್ಗೆ ಈ ಸೈಡಲ್ಲಿ ಈ ಸೆಂಟರ್ ಡಾಟ್ ಇಂದ 1/2 ಇಂಚ್ ಮೇಲ್ಗಡೆ ತಗೊಳ್ಳಿ, ಇಲ್ಲಿಂದ 1 ಇಂಚ್ ತಗೊಳ್ಳಿ, ಸ್ವಲ್ಪ ಶೇಪ್ ಅನ್ನೋದು ಬರುತ್ತೆ. ಹಾಗೆ ಈ ಕ್ರಾಸ್ ಬೆಲ್ಟ್ ಕೂಡ ನಮಗೆ ಈ ಚೆಸ್ಟ್ ಮೆಜರ್ಮೆಂಟ್ 28 ಚೆಸ್ಟ್ ಮೆಜರ್ಮೆಂಟ್ಗೆ ಕ್ರಾಸ್ ಬೆಲ್ಟ್ ಜಾಸ್ತಿನೇ ಬರುತ್ತೆ, ಕಡಿಮೆ ಬರಲ್ಲ. ಚೆಸ್ಟ್ ನಮಗೆ ಜಾಸ್ತಿ ಆಗ್ತಾ ಕ್ರಾಸ್ ಬೆಲ್ಟ್ ಕಡಿಮೆ ಆಗುತ್ತೆ, ಚೆಸ್ಟ್ ಕಡಿಮೆ ಆಗ್ತಾ ಕ್ರಾಸ್ ಬೆಲ್ಟ್ ಜಾಸ್ತಿ ಆಗುತ್ತೆ. ಓಕೆನಾ? ಇದು ತುಂಬ ಇಂಪಾರ್ಟೆಂಟು. ಇಷ್ಟು ಮಾರ್ಕಿಂಗ್ಸ್ ಮಾಡಿದ ನಂತರ ಫ್ರಂಟ್ ಸೈಡ್ ಶೇಪ್ ಅನ್ನೋದು ಮಾರ್ಕ್ ಮಾಡ್ಕೊಳ್ಬೇಕು. ಈ ರೀತಿ ಫ್ರಂಟ್ ಸೈಡ್ ಶೇಪ್ನ ಮಾರ್ಕ್ ಮಾಡ್ಕೊಂಡ ನಂತರನೇ ಈ ಕಂಪ್ಲೀಟ್ ಬ್ಲೌಸ್ ಕಟಿಂಗ್ ಅನ್ನೋದು ಮಾಡಬೇಕು. ಈ ರೀತಿ ಒಂದು ಕಡೆಯಿಂದ ನೀಟಾಗಿ ಬ್ಲೌಸ್ ಕಟಿಂಗ್ನ ಮಾಡ್ಕೊಂಡ್ರೆ ಫಿನಿಶಿಂಗ್ ತುಂಬ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಈ ಫ್ರಂಟ್ ಶೇಪ್ ಅನ್ನೋದು ನಾವು ಏನು ಮಾರ್ಕ್ ಮಾಡಿದೀವೋ ಕರೆಕ್ಟಾಗಿ ಆ ಮಾರ್ಕಿಗೆ ಕರೆಕ್ಟಾಗಿ ನಾವು ಈ ಶೇಪ್ನ ಕಟ್ ಮಾಡ್ಕೊಳ್ಬೇಕು. ಇದು ಫ್ರಂಟ್ ಸೈಡ್ ಪಾರ್ಟು. ಈ ಫ್ರಂಟ್ ಸೈಡ್ ಪಾರ್ಟಲ್ಲಿ ಈಗ ನಾವು ಮೇನ್ ಆಗಿ ತಿಳ್ಕೊಳ್ಬೇಕಾಗಿರೋದು ಕಟಿಂಗ್ ಮಾಡಿದ ನಂತರ ಇಲ್ಲ ಕಟಿಂಗ್ ಮಾಡೋಕ್ಕಿಂತ ಮುಂಚೆ ಆಗಿರ್ಬೋದು, ಈ ಅಪ್ಪರ್ ಚೆಸ್ಟ್ ಅನ್ನೋದು ಒಂದ್ಸಾರಿ ಚೆಕ್ ಮಾಡ್ಕೊಳ್ಬೇಕು. ಈ ಅಪ್ಪರ್ ಚೆಸ್ಟ್ ಚೆಕ್ ಮಾಡ್ಕೊಂಡೆ ನಾವು ಮತ್ತೆ ಮುಂದೆ ಕಟಿಂಗ್ ಅನ್ನೋದು ಮಾಡಬೇಕು. ಈ ಅಪ್ಪರ್ ಚೆಸ್ಟ್ ಈಗ 7 ಇಂಚ ಬರ್ಬೇಕು ನಮಗೆ, ಯಾಕಂದ್ರೆ ಬ್ಯಾಕ್ ಸೈಡ್ ಎಕ್ಸ್ಟ್ರಾ ಆ್ಯಡ್ ಮಾಡ್ತೀವಿ, ಬಟ್ ಫ್ರಂಟ್ ಸೈಡ್ ಎಕ್ಸ್ಟ್ರಾ ಆ್ಯಡ್ ಮಾಡೋದಿಲ್ಲ. ಹಾಗಾಗಿ ಈಗ ನಾವೇನೋ ಕಟ್ ಮಾಡಿದ್ವಿ, ಕಟ್ ಮಾಡಿದ ನಂತರ ನಮ್ಗೆ ಇದು 7 ಇಂಚ್ ಕರೆಕ್ಟಾಗಿ ಬರಬೇಕು. ಇಲ್ಲಿ ಕರೆಕ್ಟಾಗಿ ಉಕ್ಸ್ಪಟ್ಟಿಗೆ 1/4 ಇಂಚ್ ಮಾರ್ಜಿನ್ನ ಬಿಟ್ಟು ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ ಎಷ್ಟು ಬಂದಿದೆ ಅಂತ. ಈಗ ಇದು 7.75 ಇಂಚ್ ಬಂದಿದೆ, ಅಂದರೆ 7.25 ಬರಬೇಕು. 7.25 ಇಂಚ್ ಅಂದರೆ 3/4 ಇಂಚ್ ಜಾಸ್ತಿ ಬಂದಿದೆ. 7 ಇಂಚ್ ಬರಬೇಕು, 3/4 ಇಂಚ್ ಜಾಸ್ತಿ ಬಂದಿದೆ. ಅದರಲ್ಲಿ ಈಗ ಇಲ್ಲಿ 1/2 ಇಂಚ್ ಹೋಗುತ್ತೆ, ಅವಾಗ ನಮ್ಗಿನ್ನು 1/4 ಇಂಚ್. ಈ 1/4 ಇಂಚ್ ಅನ್ನೋದು ಇಲ್ಲಿ ಕಟ್ ಮಾಡಬೇಕು. ಕಾಲು ಇಂಚ್ ಅನ್ನೋದು ಈ ನೆಕ್ ಹತ್ರ ಕಟ್ ಮಾಡಿದಾಗ ಈಗ ಇದು 7.25 ಇಂಚ್ ಬಂದಿದೆ ನೋಡ್ಬೋದು. ಈಗ ಇದು 7.25 ಇಂಚ್ ಇದೆ, 1/2 ಇಂಚ್ ಈ ಡಾಟ್ಗೆ ಹೋಗುತ್ತೆ, 7 ಇಂಚ್ ಕರೆಕ್ಟಾಗಿ ಬರುತ್ತೆ. ಅಪ್ಪರ್ ಚೆಸ್ಟ್ ಅಂದರೆ ನಮಗೆ 28 ಇಂಚರಲ್ಲಿ 4 ಭಾಗ ಮಾಡಿದಾಗ 7 ಇಂಚ್ ಬರುತ್ತಲ್ವ, ಆ 7 ಇಂಚ್ ಪರ್ಫೆಕ್ಟಾಗಿ ಇರುತ್ತೆ. ಇದು ನಮ್ಮ ಫ್ರಂಟ್ ಸೈಡ್ ಪಾರ್ಟ್ನ ಕಟಿಂಗ್ ಮಾಡೋದು. ಫ್ರಂಟ್ ಸೈಡ್ ಪಾರ್ಟ್ನ ಕಟಿಂಗ್ ಮಾಡಿದ ನಂತರ ಈ ವೀಲ್ ಮಾರ್ಕರ್ನ ತಗೊಂಡು
ಈ ರೀತಿ ಮಾರ್ಕಿಂಗ್ಸ್ ನಮಗೆ ಈ ಕಡೆ ಸೈಡ್ ಕೂಡ ಮಾರ್ಕಿಂಗ್ಸ್ ಬೇಕಲ್ವಾ, ಅದಕ್ಕೆ ಈ ವೀಲ್ ಮಾರ್ಕರ್ನ ತಗೊಂಡು ಈ ರೀತಿ ಮಾರ್ಕ್ ಮಾಡಿದರೆ ಈ ಕಡೆ ಸೈಡ್ ಕೂಡ ಅವು ಮಾರ್ಕಿಂಗ್ಸ್ ಅನ್ನೋದು ಹಾಗೆ ಕಾಣಿಸುತ್ತೆ. ಮತ್ತೆ ಸ್ಟಿಚಿಂಗ್ ಮಾಡಬೇಕಾದ್ರೆ ತುಂಬ ಪರ್ಫೆಕ್ಟಾಗಿರುತ್ತೆ. ಇದು ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದು. ಈಗ ನಿಮಗೆ ನೆಕ್ಸ್ಟ್ ಕ್ರಾಸ್ ಬೆಲ್ಟ್ ಇಡಿಸ್ಕೊಡ್ತೀನಿ. ಇದು ಪೀಸ್ನ ನಾನು ಎತ್ತಿಟ್ಟಿದ್ದೆ ಅಲ್ವಾ ಕ್ರಾಸ್ ಬೆಲ್ಟ್ಗೆ, ಫಸ್ಟು ಇದರಲ್ಲೂ ಕೂಡ ಅಷ್ಟೇ ಈ ಅಂಚ್ ಪೀಸ್ ಏನಾದರೂ ಇದ್ದರೆ ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಫಸ್ಟ್ ಕಟ್ ಮಾಡ್ಕೊಳ್ಳಿ. ಈ ರೀತಿ ಕಟ್ ಮಾಡ್ಕೊಂಡ ನಂತರ ಈ ಕಡೆ ಸೈಡ್ ಕೂಡ ಸ್ಟ್ರೈಟ್ ಆಗಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ಕಡೆ ಸೈಡು ಕಟ್ ಮಾಡ್ಕೊಳ್ಳಿ. ಈಗ ಕ್ರಾಸ್ ಬೆಲ್ಟ್, ನಾವು ಕ್ರಾಸ್ ಬೆಲ್ಟ್ ಎಷ್ಟು ಕಟ್ ಮಾಡಬೇಕು ಅಂತ ಒಂದು ಅಂದಾಜು ಇರೋದಿಲ್ಲ. ಅದನ್ನ ಯಾವ ರೀತಿ ಅಂದಾಜು ಮಾಡಬೇಕು ಅಂದ್ರೆ ಬ್ಯಾಕ್ ಸೈಡ್ ಪಾರ್ಟ್ ಮತ್ತೆ ಫ್ರಂಟ್ ಸೈಡ್ ಪಾರ್ಟ್ ಎರಡು ಪಾರ್ಟ್ನ ತಗೊಂಡು ಈ ರೀತಿ ಕರೆಕ್ಟಾಗಿ ಇಟ್ಕೊಳ್ಬೇಕು. ಇಟ್ಕೊಂಡ ನಂತರ ಈ ಕ್ರಾಸ್ ಬೆಲ್ಟ್ ಅನ್ನೋದು ನೋಡ್ಕೊಳ್ಬೇಕು. ನಮಗೆ ಈ ಸೈಡಲ್ಲಿ 3 ಇಂಚ್ ಬರುತ್ತೆ ಮತ್ತೆ ಇಲ್ಲಿ 3.5 ಇಂಚ್ ಬರುತ್ತೆ. ಓಕೆನಾ? ಈಗ ನೀವು ಏನು ಈ ಚೆಸ್ಟ್ 28 ಚೆಸ್ಟ್ ಮೆಜರ್ಮೆಂಟ್ಗೆ ನೀವೇನಾದ್ರು ಕಟಿಂಗ್ ಮಾಡ್ತೀರಾ ಅಂದರೆ ಈ ಕ್ರಾಸ್ ಬೆಲ್ಟು ಫ್ರಂಟ್ ಸೈಡ್ 3.5 ಇಂಚ್ ಬರುತ್ತೆ ರೆಡಿ. ಸೊಂಟದ ಅಳತೆಗೆ ಫಸ್ಟ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು. ಇದು ಸೊಂಟದ ಅಳತೆ ಕರೆಕ್ಟಾಗಿ ಕ್ರಾಸ್ ಬೆಲ್ಟ್ಗೆ. ಈ ಸೈಡಲ್ಲಿ ಬಂದ್ಬಿಟ್ಟು 3 ಇಂಚು, ಇಲ್ಲಿ 3.5 ಇಂಚ್ ಬಂದರೆ ಇಲ್ಲಿ 3 ಇಂಚ್ ಬರುತ್ತೆ ಈ 28 ಚೆಸ್ಟ್ ಮೆಜರ್ಮೆಂಟ್ಗೆ. ಇದನ್ನು ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ. ಹಾಗೆ ಇದನ್ನ ಬಿಟ್ಟು ನೀವು ಅರ್ಧ ಇಂಚ್ ಎಕ್ಸ್ಟ್ರಾ ಮೇಲ್ಗಡೆ ಕಟಿಂಗ್ ಅನ್ನೋದು ಮಾಡಬೇಕು. ಇದು ಈಗ ರೆಡಿ ತಗೊಂಡಿದೀವಲ್ವ, ಈ ಮಾರ್ಕಿಂಗ್ಸ್ನ ಬಿಟ್ಟು ನೋಡಿ ಈ ರೀತಿ ಅರ್ಧ ಇಂಚ್ ಮೇಲ್ಗಡೆ ತಗೊಳ್ಬೇಕು. ಅವಾಗ ನಮಗೆ ಈ ಫೋಲ್ಡಿಂಗು ಮಾರ್ಜಿನ್ಗೆ ಹೋಗುತ್ತೆ ಮತ್ತೆ ಇದು ಮಾರ್ಜಿನ್ಗೆ ಹೋಗುತ್ತೆ. ಹೋದಾಗ ನಮಗೆ ರೆಡಿ ಇಲ್ಲಿ 3.5 ಇಂಚು ಮತ್ತೆ ಇಲ್ಲಿ 3 ಇಂಚು ರೆಡಿ ಸಿಗುತ್ತೆ. ಇದು ಮಾರ್ಕಿಂಗ್ಸ್ ರೆಡಿ. ಅದ್ರ ಮೇಲ್ಗಡೆ ಎಕ್ಸ್ಟ್ರಾ ಕಟಿಂಗ್ ಮಾಡೋದು. ಈಗ ಕ್ರಾಸ್ ಬೆಲ್ಟ್ ಆಯ್ತಲ್ವಾ. ನೆಕ್ಸ್ಟ್ ಸ್ಲೀವ್ಸು. ಈ ಸ್ಲೀವ್ಸ್ ಕಟಿಂಗು ಇದು 3.5 ಇಂಚ್ ಸ್ಲೀವ್ಸ್ ಕಟಿಂಗ್ ಇದೆ. ಇದು ಹಾಫ್ ಸ್ಲೀವ್ಸು. ನಿಮಗೆ ಇದು ಸಪ್ರೇಟ್ ವಿಡಿಯೋನೇ ಮಾಡೋಣ ಅಂದ್ಕೊಂಡೆ, ಬಟ್ ಸುಮ್ಮನೆ ಸೀರೀಸ್ ಅದು ನೀಟಾಗಿ ಅಪ್ಲೋಡ್ ಆಗೋಲ್ಲ ಅಂತ ನಾನು ಇದರಲ್ಲೇ ತೋರಿಸ್ತೀನಿ. ಬಟ್ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ನೆಕ್ಸ್ಟ್ ಯಾವಾಗಾದ್ರೂ ಕಂಪ್ಲೀಟ್ ಡೀಟೇಲ್ಸ್ ಅನ್ನೋದು ಕೊಡ್ತೀನಿ ಈ ಹಾಫ್ ಸ್ಲೀವ್ಸ್ ಬಗ್ಗೆ. ಆರ್ಮಲ್ ಡೌನಿಂಗ್ ಎಷ್ಟು ತಗೊಳ್ಬೇಕು, ಅದು ಆರ್ಮಲ್ ಡೌನಿಂಗ್ ಕರೆಕ್ಟಾಗಿ ನಾವು ಯಾವ್ಯಾವ ಸ್ಲೀವ್ ಲೆಂತ್ಗೆ ಎಷ್ಟೆಷ್ಟು ತಗೊಳ್ಬೇಕಂತ ಒಂದು ವಿಡಿಯೋ ಮಾಡ್ತೀನಿ. ಫಸ್ಟ್ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಅರ್ಧ ಇಂಚಿಗೆ ಮಾರ್ಕ್ ಮಾಡಿಕೊಂಡ ನಂತರ 3.5 ಇಂಚಿಗೆ ಫಸ್ಟ್ ಲೆಂತ್ಗೆ ಮಾರ್ಕ್ ಮಾಡಿ ಇದ್ರ ಮೇಲ್ಗಡೆ ಅರ್ಧ ಇಂಚಿಗೆ ಎಕ್ಸ್ಟ್ರಾ ತಗೊಳ್ಳಿ ಮಾರ್ಜಿನ್. ನಾನು ಯಾವಾಗಲೂ ಫಸ್ಟ್ ರೆಡಿ ತಗೊಳ್ತೀನಿ, ಅದ್ರ ಮೇಲ್ಗಡೆ ಎಕ್ಸ್ಟ್ರಾ ಮಾರ್ಜಿನ್ ತಗೊಳ್ತೀನಿ. ಈಗ ಈ 28 ಇಂಚು ಚೆಸ್ಟ್ ಮೆಜರ್ಮೆಂಟ್ ಏನಿದೆಯೋ ಇದಕ್ಕೆ 2.5 ಇಂಚ್ ಆರ್ಮಲ್ ಡೌನಿಂಗ್ ತಗೊಳ್ಳಿ. ಓಕೆನಾ? ಹಾಗೆ ಲೂಸು 10.5 ಇಂಚ್ ಇದೆ ಅಂದ್ರೆ ಅದರಲ್ಲಿ ಅರ್ಧ 5.25 ಇಂಚ್ ಲೂಸು. ಈಗ ಈ ಆರ್ಮಲ್ ಡೌನಿಂಗ್ ಬಂದ್ಬಿಟ್ಟು 14 ಇಂಚ್ ಇದೆ ಅಂದ್ರೆ ಅದರಲ್ಲಿ ಅರ್ಧ 7 ಇಂಚ್ ಅಲ್ವಾ. 7 ಇಂಚ್ನ ತಗೊಳ್ಬಾರ್ದು, ಇದರಲ್ಲಿ 1/2 ಇಂಚ್ ಮೈನಸ್ ಮಾಡಿ 6.5 ತಗೊಳ್ಬೇಕು. ಅಂದ್ರೆ 14 ಇಂಚ್ರಲ್ಲಿ 1 ಇಂಚ್ ಮೈನಸ್ ಮಾಡಬೇಕು, ಅಲ್ಲಿಗೆ 13 ಇಂಚ್ ಆಗುತ್ತೆ. 13 ಇಂಚಲ್ಲಿ ಅರ್ಧ ಅಂದ್ರೆ ನಮಗೆ 6.5 ಇಂಚ್ ಬರುತ್ತೆ. ನಾನು ಯಾಕೆ ಮೈನಸ್ ಮಾಡ್ತಾ ಇದ್ದೀನಿ ಈ ಸ್ಲೀವ್ಸ್ ಆರ್ಮೋಲ್ ಕಟಿಂಗ್ ಮಾಡಬೇಕಾದ್ರೆ ಈ ಆರ್ಮೋಲ್ನ ಅಂದ್ರೆ ಬ್ಲೌಸು ಫ್ರಂಟು ಮತ್ತೆ ಬ್ಯಾಕ್ ಪಾರ್ಟ್ ಅಲ್ಲಿ ಶೇಪ್ ಈ ರೀತಿ ಇರುತ್ತೆ. ನಾವು ಶೇಪ್ನ ಕರೆಕ್ಟಾಗಿ ಮೆಜರ್ನ ಮಾಡ್ಕೊಳ್ತೀವಿ. ಬಟ್ ಇಲ್ಲಿ ಸ್ಟ್ರೈಟ್ ಆಗಿ ತಗೊಳ್ತೀವಿ. ಈ ಆರ್ಮೋಲ್ ಮೆಜರ್ಮೆಂಟ್ಸ್ನ ಇಲ್ಲಿ ಸ್ಟ್ರೈಟ್ ಆಗಿ ತಗೊಳ್ತೀವಿ ಸ್ಲೀವ್ ಅಲ್ಲಿ. ಬಾಡಿಯಲ್ಲಿ ಆದ್ರೆ ನಾವು ಕ್ರಾಸ್ ಇರುತ್ತಲ್ವಾ, ಕ್ರಾಸ್ ಅಲ್ಲಿ ತಗೊಳ್ತೀವಿ. ಹಾಗಾಗಿ ಇದು ಸ್ಟ್ರೈಟ್ ಅಲ್ಲಿ ತಗೊಳ್ತೀವಲ್ವಾ ಜಾಸ್ತಿ ಬರುತ್ತೆ ಆರ್ಮೋಲ್ ಚೆಕ್ ಮಾಡಿದಾಗ. ಹಾಗಾಗಿ ಅರ್ಧ ಇಂಚ್ ಮೈನಸ್ ಮಾಡ್ತಾ ಇದ್ದೀನಿ. ಇದನ್ನು ನಿಮ್ಗೆ ಚೆಕ್ ಮಾಡಿ ತೋರಿಸ್ತೀನಿ ಬೇಕಾದ್ರೆ. ಈಗ ಇದರಲ್ಲೇ ನೀವು ಫ್ರಂಟ್ ಶೇಪ್ನ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಬೇಕು. ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿ. ಮಾರ್ಕ್ ಮಾಡ್ಕೊಂಡಿಲ್ಲ ಅಂದರೆ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಕಟ್ ಮಾಡೋಕ್ಕೆ ಬರಲ್ಲ. ಫಸ್ಟ್ ಮಾರ್ಕರ್ ತೊಗೊಂಡು ನೀವು ನೀಟಾಗಿ ಶೇಪ್ ಅನ್ನೋದು ಮಾರ್ಕ್ನ ಮಾಡಿಕೊಂಡು ನೋಡಿ ಚೆಕ್ ಮಾಡಿ. ಶೇಪ್ ಅನ್ನೋದು ನಿಮಗೆ ಪರ್ಫೆಕ್ಟ್ ಅನಿಸಿದರೆ ಕಟ್ ಮಾಡಿ.
ಬ್ಯಾಕ್ ಸೈಡು ಸ್ವಲ್ಪ ಏನಾದರೂ ಶೇಪ್ ಕಡಿಮೆ ಇದ್ದರೆ ಅದನ್ನು ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಈಗ ಇದು ಫ್ರಂಟು ಬ್ಯಾಕು ಮತ್ತು ಕ್ರಾಸ್ ಬೆಲ್ಟ್ 3. ಇದರಲ್ಲಿ ಆರ್ಮಲ್ ರೌಂಡಿಂಗ್ನ ಚೆಕ್ ಮಾಡಿ ತೋರಿಸ್ತೀನಿ. ಈಗ ಇದರಲ್ಲಿ ಇದು ಬ್ಯಾಕ್ ಸೈಡ್ ಪಾರ್ಟು, ಇದು ಫ್ರಂಟ್ ಸೈಡು, ಇದು ಬ್ಯಾಕ್ ಸೈಡ್ ಪಾರ್ಟ್ ಅಲ್ವಾ. ಇಲ್ಲಿ ಮೇಲ್ಗಡೆ ಕರೆಕ್ಟಾಗಿ ಅರ್ಧ ಇಂಚ್ ಮಾರ್ಜಿನ್ನ ಬಿಟ್ಟಿದ್ದೀನಿ ನಾನು, ಯಾಕಂದರೆ ಶೋಲ್ಡರ್ ಅಟ್ಯಾಚ್ ಮಾಡಿದಾಗ ಅದು ಅರ್ಧ ಇಂಚ್ ಹೋಗುತ್ತೆ. ಇಲ್ಲಿಂದ ಕರೆಕ್ಟಾಗಿ ನೋಡಿ, ಈ ರೀತಿ ನೀಟಾಗಿ ಈ ಲೈನಿಂಗ್ನ ಕರೆಕ್ಟಾಗಿ ಈ ರೀತಿ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಪರ್ಫೆಕ್ಟಾಗೆ ಬರುತ್ತೆ. ಏನಾದರೂ 1 ಪಾಯಿಂಟು 2 ಪಾಯಿಂಟು ನಿಮ್ಗೆ ಹೆಚ್ಚು ಕಡಿಮೆ ಬಂದ್ರೂ ಟೆನ್ಷನ್ ತೊಗೊಳ್ಬೇಡಿ. ಸ್ಟಿಚಿಂಗ್ ಮಾಡಬೇಕಾದ್ರೆ ಲೈನಿಂಗ್ ಅನ್ನೋದು ಸಿಂಕ್ ಆಗುತ್ತೆ, ಇಲ್ಲ ಈ ಸ್ಲೀವ್ ಅನ್ನೋದು ಸಿಂಕ್ ಆಗುತ್ತೆ. ಸ್ಟಿಚಿಂಗ್ ಮಾಡಬೇಕಾದ್ರೆ ಮೇನ್ ಕ್ಲಾತ್ನ ಅಟ್ಯಾಚ್ ಮಾಡ್ಕೊಂಡಾಗ ಅಡ್ಜಸ್ಟ್ಮೆಂಟಿಂಗ್ ಅನ್ನೋದು ಆಗುತ್ತೆ. 1 ಪಾಯಿಂಟು 2 ಪಾಯಿಂಟಿಗೆಲ್ಲ ಏನು ತಲೆ ಕೆಡಿಸ್ಕೊಳ್ಬೇಡಿ, ಪರ್ಫೆಕ್ಟಾಗೆ ಬರುತ್ತೆ. ಇದು ಕಂಪ್ಲೀಟ್ ನಿಮಗೆ 28 ಇಂಚ್ ಚೆಸ್ಟ್ ಮೆಜರ್ಮೆಂಟ್ಗೆ ಬ್ಲೌಸ್ ಕಟಿಂಗು. ಇದು ಮೇನ್ ಕ್ಲಾತು, ಇದು ಪ್ಲೈನು ಮೇನ್ ಕ್ಲಾತು, ಇದು ಪ್ಲೈನು. ನಾನು ಇದರಲ್ಲಿ ಏನು ನಿಮಗೆ ಹಾಕ್ಕೊಂಡು ತೋರಿಸೋಂಥದ್ದು ಏನಿರೋದಿಲ್ಲ, ಪ್ಲೈನ್ ಆಗಿರೋದ್ರಿಂದ ಮಾಮೂಲಾಗೆ ಇದನ್ನು ನಾನು ಕಟ್ ಮಾಡ್ಕೊಳ್ತೀನಿ. ಯಾವುದಾದ್ರೂ ನಿಮಗೆ ಬಾರ್ಡ್ರು ಇಲ್ಲ ವರ್ಕ್ ಇದ್ದರೆ, ಫ್ಲವರ್ಸ್ ಏನಾದರೂ ಇದ್ದರೆ ಅದನ್ನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಮೇನ್ ಕ್ಲಾತ್ನ ಹಾಕ್ಕೊಳ್ಬೇಕಂತ. ಪ್ಲೈನ್ ಆದರೆ ನೀವು ಮಾಮೂಲು ಡಬಲ್ ಫೋಲ್ಡಿಂಗ್ನ ಮಾಡಿ ಈ ಲೈನಿಂಗ್ನ ಇಟ್ಕೊಂಡು ಆರಾಮ್ಸೆ ಕಟ್ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ಏನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಏನಿರೋದಿಲ್ಲ. ಎಂಥ ಹೊಸಬ್ರಿಗೂ ಗೊತ್ತಾಗುತ್ತೆ ಇದು ಫೋಲ್ಡಿಂಗ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋದು. ಬಟ್ ನಿಮಗೆ ನೆಕ್ಸ್ಟ್ ವೀಡಿಯೋಸ್ನಲ್ಲಿ ನಾನು ತಿಳಿಸ್ಕೊಡ್ತೀನಿ, ಯಾವುದಾದ್ರೂ ವರ್ಕ್ ಇದ್ದರೆ ಇಲ್ಲಾಂದರೆ ಬಾರ್ಡ್ರ್ ಇದ್ದರೆ. ಓಕೆನಾ? ಇದು ಕಂಪ್ಲೀಟ್ ಈ ವಿಡಿಯೋ. ನೀವು ಇದನ್ನು ಪಾಯಿಂಟ್ಸ್ನ ಬರೆದಿಟ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. 28 ಚೆಸ್ಟ್ ಮೆಜರ್ಮೆಂಟ್ಗೆ ಈ ನೆಕ್ ವಿಡ್ತು, ಆರ್ಮಲ್ ಡೌನಿಂಗು, ಡಾಟ್ ಪಾಯಿಂಟು, ಈ ಕ್ರಾಸ್ ಬೆಲ್ಟ್ ಆಗಿರ್ಬೋದು, ಈ ರೀತಿ ಕೆಲವು ಪಾಯಿಂಟ್ಸ್ನ ನೀವು ನೋಟ್ ಮಾಡಿ ಇಟ್ಕೊಳ್ಳಿ, ತುಂಬ ಯೂಸ್ಫುಲ್ ಆಗುತ್ತೆ. ಇದು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಗೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಿಚಿಂಗ್ ತೋರಿಸ್ತೀನಿ. 28 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಬ್ಲೌಸ್ನ ಸ್ಟಿಚಿಂಗ್ ಯಾವ ರೀತಿ ಮಾಡಬೇಕಂತ ತೋರಿಸ್ತೀನಿ. ಕನ್ನಡ KFT ಡಿಸೈನ್ಸ್ ಚಾನಲಲ್ಲಿ ಈ ಮೇನ್ ಕ್ಲಾತ್ ಬ್ಯಾಕ್ ಸೈಡ್ ಪಾರ್ಟ್ನ ಡಿಸೈನ್ ಮಾಡಿ ತೋರಿಸ್ತೀನಿ. ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ, ನೋಡ್ಬೋದು. ಇದರಲ್ಲಿ ನಾನು ಸಿಂಪಲ್ ಪ್ಯಾಚ್ ವರ್ಕ್ನ ಮಾಡಿ ತೋರಿಸ್ತೀನಿ. ಬ್ಯಾಕ್ ಸೈಡ್ ಪಾರ್ಟು KFT ಡಿಸೈನ್ಸ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ಸ್ಟಿಚಿಂಗ್ ವಿಡಿಯೋ ಮಾತ್ರ ಕನ್ನಡ ಫ್ಯಾಷನ್ ಟೆಕ್ ಚಾನಲಲ್ಲೇ ಅಪ್ಲೋಡ್ ಮಾಡ್ತೀನಿ. ಇದು ಕಂಪ್ಲೀಟ್ ವಿಡಿಯೋ. ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ, ಖಂಡಿತ ರಿಪ್ಲೈ ಕೊಡ್ತೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಅದನ್ನು ಒತ್ತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.